ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ನನ್ನ ಯೂಟ್ಯೂಬ್ ವಾಹಿನಿಯ ಪ್ರವಾಸ ಕಥನ 2ನೇ ಸಂಚಿಕೆಯ 5ನೇ ಭಾಗದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇದೇ ವರ್ಷ ಅಂದರೆ 2026ರ ಜನವರಿ 26ರಿಂದ 30ರವರೆಗೆ ಕೈಗೊಂಡ 5 ದಿನಗಳ ಶಿರ್ಡಿ ಪ್ರವಾಸದ 4 ದಿನಗಳವರೆಗಿನ ಪ್ರವಾಸದ ಬಗ್ಗೆ ತಮಗೆ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿರುವೆ, ಫೋಟೋಗಳ ಸಮೇತ, ವಿಡಿಯೋ ಸಮೇತ. ಇವತ್ತು ನಮ್ಮ ಪ್ರವಾಸದ 5ನೇ ದಿವಸ ಮತ್ತು ಅಂತಿಮ ದಿವಸ. ನಮ್ಮ ಪ್ರವಾಸ ಶುರುವಾದದ್ದು ಗೋಕಾಕ್ದಿಂದ. ಮುಂದೀಗ 5ನೇ ದಿವಸ ಅದು ಬಂದು ಅಂತ್ಯಗೊಳ್ಳುವುದು ಗೋಕಾಕಲ್ಲಿ. ಹಿಂದಿನ ದಿವಸ ನಾವು ಪಂಢರಪುರಕ್ಕೆ ಬರಬೇಕಾಗಿತ್ತು. ಅಲ್ಲೇ ನಮಗೆ ಹೋಟೆಲ್ ಸಿಗದ ಕಾರಣ 40 ಕಿಲೋಮೀಟರ್ ಅಂತರದಲ್ಲಿಯೇ ನಾವು ಒಂದು ಲಾಜನ್ನು ಮಾಡಿಕೊಂಡು ಅಲ್ಲೇ ಇದ್ದೇವೆ. ಮುಂದೆ ಬೆಳಿಗ್ಗೆ ಎದ್ದೆ ಎಲ್ಲರೂ ತಯಾರಾದರು. ಮುಂದೆ ಅಲ್ಲಿಂದ ಸುಮಾರು 8-8:15 ಮಧ್ಯದಲ್ಲಿ ನಮ್ಮ ಟೆಂಪೋ ಟ್ರಾವೆಲರ್ ಪಂಢರಪುರಕ್ಕೆ ಪಯಣ ಬೆಳೆಸಿತು. ಮುಂದೆ ಈ 5ನೇ ದಿವಸದ ಕಾರ್ಯಸೂಚಿಯಲ್ಲಿ ಏನಿತ್ತಂದ್ರೆ, ಮೊದಲು ಸಹಾರಾ ಹೋಟೆಲ್ನಿಂದ ಪಂಢರಪುರವರೆಗೆ 40 ಕಿಲೋಮೀಟರ್ ಪ್ರವಾಸ ಇತ್ತು. ಪಂಢರಪುರದಿಂದ ಗುಡ್ಡಾಪುರಕ್ಕೆ ಬರಬೇಕು, ಅದು 90 ಕಿಲೋಮೀಟರ್ದ ಪ್ರವಾಸ. ಗುಡ್ಡಾಪುರ ದಾನಮ್ಮನಿಂದ ಕಕಮರಿ ಗುರುದೇವ ಆಶ್ರಮಕ್ಕೆ ಬರೆದು, ಅದು 31 ಕಿಲೋಮೀಟರ್ದ. ಕಕಮರಿ ಆಶ್ರಮದಿಂದ ಅಥಣಿ ಮಠಕ್ಕೆ ಭೇಟಿ ಕೊಡೋದು, ಅದು 31 ಕಿಲೋಮೀಟರ್ದ ಅಂತರ. ಮುಂದೆ ಅಲ್ಲಿಂದ ಅಥಣಿಯಿಂದ ನಾವು ಮುಗಳಕೋಡಕ್ಕೆ ಮಠಕ್ಕೆ ಭೇಟಿಯಾಗಿ ಯಲ್ಲಾಲಿಂಗ ಸ್ವಾಮಿಗಳ ದರ್ಶನ ತಗೊಂಡು, ಮಠದ ದರ್ಶನ ತಗೊಂಡು ಗೋಕಾಕಕ್ಕೆ ಬರುವ ಅಂದರೆ ಸುಮಾರು 76 ಕಿಲೋಮೀಟರ್ ಅಂತರದ ಪ್ರವಾಸದ ನಮ್ಮ ಈ ಒಂದು ಕಾರ್ಯಸೂಚಿ ಇತ್ತು. ಈ ಕಾರ್ಯಸೂಚಿ ಪ್ರಕಾರ ನಾವು ಮುಂಜಾನೆ ಸಹಾರಾ ಹೋಟೆಲ್ನಿಂದ ಪಂಢರಪುರದತ್ತ ಪಯಣ ಬೆಳೆಸಿದೆವು. ಜನವರಿ 30 ನಮ್ಮ ಪ್ರವಾಸದ ಕೊನೆಯ ದಿನವಾಗಿತ್ತು. ನಾವು ಸಹಾರಾ ಹೋಟೆಲ್ನಿಂದ ಪಂಢರಪುರಕ್ಕೆ ಸುಮಾರು 9:15-9:20 ಮಧ್ಯದಲ್ಲಿ ಬಂದೆವು. ಪಂಢರಪುರಕ್ಕೆ ಬಂದ ನಂತರ ಗೊತ್ತಾಯಿತು ನಮಗೆ, ಅಲ್ಲಿ ಬಹಳಷ್ಟು ಭಕ್ತರ ಮಹಾ ಸಾಗರವೇ ಅಲ್ಲಿ ಹರಿತಾ ಇತ್ತು. ಭಕ್ತರ ಮಹಾಪೂರವೇ ಹರಿತಾ ಇತ್ತು. ಮುಂದೆ ನಮ್ಮ ಟೆಂಪೋ ಟ್ರಾವೆಲ್ ಅವರ ಅಲ್ಲಿ ಗುಡಿ ಹತ್ತಿರಪುರ ಹೋಗಲಿಲ್ಲ, ಸ್ವಲ್ಪ ದೂರಾಂತರದಲ್ಲಿ ನಿಲ್ಲಿಸಿ, ಇಲ್ಲೇ ನಾನು ಈ ನಮ್ಮ ವಾಹನಗಳನ್ನು ನಿಲ್ಲಿಸುವ ಸ್ಥಾನ ಇದೆ, ನಾನು ಇಲ್ಲೇ ಇರ್ತೇನೆ, ನೀವು ಹೋಗಿ ದರ್ಶನ ತಗೊಂಡು ಬನ್ನಿ, ಮತ್ತು ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ನಮ್ಮನ್ನು ಅಲ್ಲೇ ಬಿಟ್ಟ. ಹೋಗೋ ಕಾಲಕ್ಕೆ ಏನಾಯ್ತು ಅಂತ ಅವ್ನು ಹೇಳಿಬಿಟ್ಟ, ಬ್ಯಾಗದು ಒಯ್ಬೇಡ್ರಿ, ಕ್ಯಾಮ್ರಾ ಒಯ್ಬೇಡ್ರಿ, ಮೊಬೈಲ್ ಒಯ್ಬೇಡ್ರಿ, ಎಲ್ಲ ಗಾಡಿಯೆಲ್ಲನೇ ಬಿಟ್ಟು ಹೋಗಿಬಿಡಿ, ಆರಾಮಾಗಿ ದೇವ್ರ ದರ್ಶನ ತೊಗೊಂಡು ಬಂದಲ್ಲ. ಹೀಗಾಗಿ ನಮಗೆ ನನ್ನ ಏನು ಕ್ಯಾಮ್ರಾ ವಿಡಿಯೋದು ಇರುತ್ತಲ್ಲ ಮೊಬೈಲನ್ನು, ಅದು ಗಾಡಿಯಲ್ಲಿ ಉಳಿತು. ಮುಂದೆ ಪಾದರಕ್ಷೆಗಳನ್ನು ಕೂಡ ಅಲ್ಲೇ ಬಿಟ್ಟಿದ್ದೆವು. ನಡ್ಕೋತ ಅಲ್ಲಿಂದ ಗುಡಿ ಕಡೆ ಹೋದಿವೆ. ಗುಡಿ ಕಡೆಗೆ ಹೋದಾಗ ಭಯಂಕರ ಗದ್ದಲವೇ ಗದ್ದಲ. 10 ಮಂದಿ ಕೂಡಿ ಹೋದುವ ಅಲ್ಲಿ ಆ ಗದ್ದಲದಾಗ ಸಿಕ್ಕೊಂಡು, ಆ ಪ್ರವಾಹಕ್ಕೆ ಸಿಕ್ಕೊಂಡು ಬೇರೆ ಬೇರೆ ಚದುರು ಹೋಗಿಬಿಟ್ಟೆವು. ನಾವೊಂದು 5 ಮಂದಿ ಒಂದು ಕಡೆ ಆದ್ವ, ಇನ್ನೊಂದು JM ಪಾಟೀಲ್ ಅವ್ರು ಕುಡ್ಕೊಂಡು ಒಂದು 5 ಮಂದಿ ಬೇರೆ ಕಡೆ ಆದರು, ಗಾಯಕ್ವಾಡ ನಾವು ಕುಡ್ಕೊಂಡು ಒಂದು 5 ಮಂದಿ ಬೇರೆ ಕಡೆ ಆದರು. ಮುಂದೆ ಹೇಗೆ ಮಾಡಿ ದೇವ್ರ ದರ್ಶನ ಬಿಡಬೇಕಾಗಿತ್ತು. ಮುಂದೆ ಮುಖ ಅಂದರೆ ಗುಡಿ ಒಳಗೆ ಹೋಗಿ ಸಾಂದ ನಿಂತ್ಕೊಂಡು ಬರೋದಂದರೆ ಅದು ದೊಡ್ಡ ಕ್ಯೂ ಇತ್ತು, ಕಿಲೋಮೀಟರ್ ಗಂಟೆ. ಅದು ಅಸಾಧ್ಯ ಇತ್ತು ಸಂಜೆ ತನಕ. ಮುಂದೆ ನಾವೇನು ಮಾಡಿದ್ವಿ ಅಂದರೆ ಮುಖದರ್ಶನದ ನೋಡೋಣಂತೆ, ಮುಖದರ್ಶನದ ಕ್ಯೂ ದೂರ ಇತ್ತು, ಅದು ಭಾಳ ಲಾಂಗ್ ಇತ್ತು. ಹೋಗಿ ಮುಖದರ್ಶನಕ್ಕೆ ನಾವು ನಿಂತೇವೆ. ಹಾಗೆ ಕೆಲವೊಂದು ತಾಸುಗಂಟಲೆ ನಿಂತ್ಕೊಂಡು ಕೊನೆಗೆ ಗುಡಿಯಲ್ಲಿ ಪ್ರವೇಶ ಆಯಿತು, ದೇವರ ಮುಖ ದರ್ಶನ ಆಯಿತು.
ವಿಠೋಬ ಮತ್ತು ರುಕ್ಮಿಣಿ ದರ್ಶನವಾಯಿತು. ದರ್ಶನ ತಗೊಂಡು ಹೊರಗೆ ಬಂದೇವೆ. ಅದೇ ವಿಠೋಬ ಮತ್ತು ರುಕ್ಮಾಯಿನಿ ಬಾಯಿ ಇಬ್ಬರದ್ದು ನಾವು ದೇವತೆಗಳದ್ದು ಈ ಫೋಟೋನ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಆದರೆ ಈ ಗುಡಿ ಇತಿಹಾಸ ನೋಡಬೇಕಾದ್ರೆ ಪಂಢರಪುರದ್ದು ಇದು ಕೂಡ 6ನೇ ಶತಮಾನಕ್ಕೆ ಹೋಗ್ತಿದೆ. ಒಂದು ನಾವು ಗಮನ ಹರಿಸಬೇಕಲ್ಲ, ಮಹಾರಾಷ್ಟ್ರದಲ್ಲಿ ನಾವೇನು ನೋಡ್ಕೊಂಡು ಬಂದೀವ, ಜ್ಯೋತಿರ್ಲಿಂಗಗಳಾಗಿರ್ಬೋದು, ಅಜಂತ ಎಲ್ಲೂ ಗುಹೆಗಳಾಗಿರ್ಬೋದು, ಇವೆಲ್ಲ ಏನಿವೆ ಅಲ್ಲ, ಅಲ್ಲಿ ದೊಡ್ಡ ದೊಡ್ಡ ಮಂದಿರಗಳೇನಿವೆ, ಅದು ವೈಷ್ಣವ ಪಂಥದಾಗಿರ್ಬೋದು ಅಥವಾ ಶೈವ ಪಂಥದಾಗಿರ್ಬೋದು, ಅವು ಎಲ್ಲಾನು ಗುಡಿ ಕಟ್ಟಿಸಿದವ್ರು ಯಾರಂದರೆ ಕರ್ನಾಟಕದ ರಾಜರೇ. ಮೊದಲಂದರೆ ತಮಗೆ ಹಿಂದಿನ ಇದರಲ್ಲಿ ಹೇಳಿದ್ದೀನಿ ನಾನು, ಬಹಳಷ್ಟು ಗುಡಿಗಳನ್ನು ದಂಡಿಗೆ ಕಟ್ಟಿಸಿದವರು ಯಾರಂದರೆ ಇಮ್ಮಡಿ ಪುಲಕೇಶಿ, ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ. ದೊಡ್ಡ ದೊಡ್ಡ ಬಂಡೆಗಳನ್ನು ಕೊರೆದು ಅಲ್ಲಿ ಗುಡಿಗಳನ್ನು, ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥ ಕಲೆ ಬಾದಾಮಿ ಚಾಲುಕ್ಯರಿಗೆ ಬರ್ತಿತ್ತು. ಅದೇ ಕಲೆಯನ್ನು ಅವರು, ಯಾಕಂದರೆ ಒಂದು ಕಡೆಗೆ ಬರ್ತಿದೆ, ಕರ್ನಾಟಕ ಎಷ್ಟು ವಿಸ್ತಾರವಾಗಿತ್ತಂದ್ರೆ ದಕ್ಷಿಣಕ್ಕೆ ನಾವು ಕಾವೇರಿ ನದಿಯಿಂದ ಹಿಡ್ಕೊಂಡು ಉತ್ತರಕ್ಕೆ ನರ್ಮದಾ ನದಿ ದಂಡೆಯವರೆಗೂ ಇತ್ತು. ಈ ಗೋದಾವರಿ ನದಿ ದಂಡೆ ಸುತ್ತಮುತ್ತ ಏನು ದೇವಾಲಯಗಳಿವೆ, ಶಿವ ದೇವಾಲಯಗಳಿವೆ, ವಿಷ್ಣು ದೇವಾಲಯಗಳಿವೆ, ಇವೆಲ್ಲ ಅವೇ. ಇಲ್ಲಿಯೂ ಕೂಡ ಕೆಲವೊಂದು ಮಾಹಿತಿಯನ್ನು ನಾವು ನೋಡಿದಾಗ 516ರಲ್ಲಿ, ಕ್ರಿಸ್ಟಿಶಕ 516ರಲ್ಲಿ, ಅಂದರೆ ಆವಾಗ ನಮ್ಮಲ್ಲಿ ಬಾದಾಮಿ ಚಾಲುಕ್ಯ, ಇಮ್ಮಡಿ ಪುಲಕೇಶಿದನ ಇದು ಅವಧಿ, ಇಮ್ಮಡಿ ಪುಲಕೇಶ ಚಾಲುಕ್ಯರ ಅವಧಿ, ಅಲ್ಲಿ ಅವರು ನಿರ್ಮಾಣವನ್ನು ಮಾಡಿದರು. ನಂತರ ರಾಷ್ಟ್ರಕೂಟರಿಗೆ ಬಂದಿಲ್ಲ, ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಈ ಗುಡಿ ಭವ್ಯವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಂತರ ಮತ್ತೊಂದು ಕಡೆ ಏನು ಬರ್ತಿದ್ದಾರೆ, 12ನೇ ಶತಮಾನದಾಗ ಬಿಟ್ಟಿದೇವ ಅಂತ ಬರ್ತಾರೆ. ಹೊಯ್ಸಳರ ಬಿಟ್ಟಿದೇವ ಅಂದ್ರೆ ವಿಷ್ಣುವರ್ಧನ ಈ ಗುಡಿಯನ್ನು ಒಂದು ರೂಪಕ್ಕೆ ತಂದ, ದೊಡ್ಡದು ಮಾಡಿ ಕಟ್ಟಿದ ಅಂತ ಹೇಳಿ. ಅಂದರೆ ಈ ಪಂಢರಪುರ ವಿಠ್ಠಲನ ಗುಡಿ ಏನಿದೆ, ಇದು ಒಂದೇ 10 ವರ್ಷ 20 ವರ್ಷದ ಮುಗಿದಿಲ್ಲ, ಇದು 100 ವರ್ಷಗಳಿಂದಲೇ ಇದು ಒಬ್ಬರಿಂದ ಒಬ್ಬರಿಗೆ ಆಗ್ತಾ ದೊಡ್ಡದಾಗೋದು. ಪ್ರಾರಂಭದಲ್ಲಿ ಇದು ಸ್ವಯಂಭೂಣ ಅಂತ ಹೇಳ್ತಾರೆ, ಸಣ್ಣದೊಂದು ಗುಡಿ ಇತ್ತು, ಆನಂತರ ದೊಡ್ಡದಾಯ್ತು. ಮುಂದೆ ಇನ್ನೊಂದು ಕಥೆ ಬರ್ತಿದೆ, ಅದರಲ್ಲಿ ಏನಂದರೆ ಪುಂಡರೀಕನ ಮಹಾಭಕ್ತ, ಸಣ್ಣ ಗುಡಿ ಇತ್ತು. ಮುಂದೆ ಅದನ್ನೇ ರಾಜ ಮಹಾರಾಜರಿಗೆ ಭೇಟಿಯಾಗಿ, ಹೊಯ್ಸಳ ಮಹಾರಾಜರಿಗೆ ಭೇಟಿಯಾಗಿ ಅದನ್ನು, ಅದರೆಲ್ಲ 1237ರಲ್ಲಿ ಈ ಒಂದು ಮಂದಿರವನ್ನು ಕಟ್ಟಿಸಿದಂತೆ ಇನ್ನೊಂದು ಕಡೆಗೆ ದಾಖಲೆ ಸಿಗ್ತಾ. ಒಟ್ಟಿನಲ್ಲಿ ಇಡೀ ಮಹಾರಾಷ್ಟ್ರ ತುಂಬ ಏನಿದೆ, ಗೋದಾವರಿ ನದಿ ಅಷ್ಟೇ ಅಲ್ಲ, ನರ್ಮದಾ ನದಿ ಅಂದರೆ ಅಲ್ಲಿ ಮಧ್ಯಪ್ರದೇಶ ಬರ್ತಿದೆ, ಅಲ್ಲಿ ತನಕ ಇನ್ನು ಇಮ್ಮಡಿ ಪುಲಕೇಶಿಯವರು ಆಳ್ಯಾರ. ಕೊಣಾರ್ಕವರೆಗೆ, ಇವತ್ತಿನೇನು ನಮ್ಮ ಒರಿಸ್ಸಾ ಇದೆಯಲ್ಲ, ಕೊಣಾರ್ಕವರೆಗೆ ಅವ್ರದ್ದು ಸಾಮ್ರಾಜ್ಯ ಇತ್ತು. ಸೊ ಕರ್ನಾಟಕದ ಸಾಮ್ರಾಟರೇ ಇದನ್ನೆಲ್ಲ ಆಳಿದ್ರು. ಹೀಗಾಗಿ ಇವತ್ತು ನಮಗೆ ಎಲ್ಲೇ ನೋಡಲಿಕ್ಕೆ ಹೋದರೆ ಇರುವಂಥ ಜ್ಯೋತಿರ್ಲಿಂಗಗಳು, ಗುಡಿಗಳು ಎಲ್ಲ ಕರ್ನಾಟಕದ ಸಾಮ್ರಾಟರೇ ಕಟ್ಟಿದಂಥ ಒಂದು ಸತ್ಯ ನಮಗೆ ಗೊತ್ತಾಯಿತು. ಇವನ್ನೆಲ್ಲ ಏನು ಮಾಡಬೇಕಂದ್ರೆ, ಈ ಪ್ರಾಥಮಿಕ ಶಾಲೆ ಪಠ್ಯಕ್ರಮ ಆಗಿರ್ಬೋದು, ಹೈಸ್ಕೂಲ್ ಪಠ್ಯಕ್ರಮ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಲ್ಲೇ ಈ ಕರ್ನಾಟಕದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಏನೇನೋ ಕಲಿಸ್ಕೊಂಡು ಹೋಗೋದಾಗಿ ಗಟ್ಟಿಮುಟ್ಟಾಗಿ ಏನೋ ಇವರು ಒಂದು ಭದ್ರ ಒಂದು ಇದನ್ನು ಹಾಕ್ಯಾರಲ್ಲ, ಇವರ ಕಾಲದಲ್ಲಿರುವಂಥ ಒಂದು ಕಲ್ಚರ್ ಏನಿದೆ, ಸಭ್ಯತೆ ಏನಿತ್ತು, ಇದರ ಬಗ್ಗೆ ಕರ್ನಾಟಕದ ಜನತೆಗೆ, ಕನ್ನಡದ ಮಕ್ಕಳಿಗೆ ನಾಲೆಜ್ ಕೊಡೋದು ಬಹಳ ಮುಖ್ಯ ಇದೆ. ಅದಕ್ಕೆ ಸರ್ಕಾರಗಳು ಯಾವುದೇ ಆಗಿರಲಿ, ಇಲ್ಲಿ ಪಕ್ಷಗಳ ಮುಖ್ಯ ಅಲ್ಲ, ನಾಡಿನ ಇತಿಹಾಸ ಮುಖ್ಯ, ಅದನ್ನು ಜೀವಂತ ಇಡುವುದು ಮುಖ್ಯ, ಯುವಕರಿಗೆ ಅದನ್ನು ಪರಿಚಯ ಮಾಡಿಕೊಡುವುದು ಮುಖ್ಯ ಇದೆ. ಅದಕ್ಕೆ ಈ ನಿಟ್ಟಿನಲ್ಲಿ ಕರ್ನಾಟಕದ ಜನತೆ ಚಿಂತನೆ ಮಾಡಬೇಕು, ಅಧಿಕಾರದಲ್ಲಿದ್ದವರು ಕೂಡ ಚಿಂತನೆ ಮಾಡಬೇಕು. ವಿಠೋಬ ಮತ್ತು ರುಕ್ಮಿಣಿ ದೇವತೆಗಳ ದರ್ಶನ ಆಯಿತು. ಹೊರಗಡೆಗೆ ಬಂದಿವೆ. ಹುಡ್ಕೊಂತ ಬಂದಾಗ ನೋಡಿದಾಗ ನಮ್ಮ ಗಾಡಿಯೆಲ್ಲ ನಮ್ಮದು ಮೊದಲೇ ಮತ್ತೊಂದೇನೋ 5 ಗುಂಪದೊಂದು ಟೀಮ್ ಇತ್ತಲ್ಲ, ಅವರು ಅಲ್ಲೇ ಕೂತಿದ್ರು. ಯಾರ ಕಡೆನೂ ಫೋನ್ ಇರೋಕ್ಕಿಲ್ಲ. ಅವನ ಡ್ರೈವರ್ ಎಲ್ಲೋ ಒಂದು ಕಡೆಗೆ ತೊಗೊಂಡು ಹೋಗಿ ಗಾಡಿ ನಿಲ್ಲಿಸಿದ್ದ. ಎಲ್ಲ ಕಡೆಗೆ ಅಡ್ಡಾಡಿದ್ವಿ. ನೋಡಿ ಹೇಗಿದೆ, ಬರಿಗಾಲಿನಿಂದ, ಯಾಕಂದರೆ ಚಪ್ಪಲು ಕೂಡ ಅಲ್ಲೇ ಇದ್ದು, ನಾವು ಬರಿಗಾಲಿನಿಂದ ಸುಮಾರು 4-5 ಕಿಲೋಮೀಟರ್ ಎಲ್ಲೆಲ್ಲೇ ದೇಶಗಳದಾವ, ಸ್ಥಳಗಳಿವೆ, ಅವನ್ನೆಲ್ಲ ಹುಡುಕಾಡ್ಕೊಂಡು ಬಂದೇವೆ. ಕೊನೆಗೆ ಗೋಕಾಕಕ್ಕೆ ಅಲ್ಲಿ ಒಬ್ಬ ಚಹಾದ ಅಂಗಡಿಯಾಗಿಂದ ಫೋನ್ ಇಸ್ಕೊಂಡು ಗೋಕಾಕಕ್ಕೆ ಫೋನ್ ಮಾಡಿ, ಅಂದರೆ ನಮ್ಮ ಡ್ರೈವರ್ನ
ಒಬ್ಬ ಪರಿಚಯಸ್ಥ, ಅವನಿಗೆ ಹೇಳಿ ಅವನಿಗೆ ಫೋನ್ ಮಾಡ್ಲಿಕ್ಕೆ ಹೇಳಿದಾಗ ಅವಾಗ ಅವನಿಗೆ ಅದು ಫೋನ್ ಮಾಡಿದಾಗ ಹೋಗಾಗಿಂದ ಅವನು ನಮ್ಮನ್ನು ಎಲ್ಲಿ ಬಿಟ್ಟು ಹೋಗಿದ್ದ ಅದೇ ಸ್ಥಳಕ್ಕೆ ನಾ ಇರಾಕ್ ಹೇಳಿದ್ದ. ನಾವಲ್ಲೇ ನಿಂತಿದ್ದೆವು. ಬಂದ, ಗಾಡಿ ಹತ್ತಿದ್ದು, ಹತ್ಕೊಂಡು ಅತ್ತಿಂದ ನಮ್ಮ ಪಯಣ ಗುಡ್ಡಾಪುರ ತನಕ. ಒಂದು ಗುಡ್ಡಾಪುರ ದಾನಮ್ಮ ದೇವಿ ದರ್ಶನ ಪಡಿಬೇಕಾಗಿತ್ತು. ಹೆಚ್ಚು ಕಡಿಮೆ ದಾನಮ್ಮ ಗುಡಿ ದರ್ಶನಕ್ಕೆ ಬಂದಾಗ ನಮಗೆ 1:02 ಆಗಿತ್ತು. ಅಂದ್ರೆ 1:45 ನಿಮಿಷ ಆಗಿತ್ತು. ಮುಂದೆ ನಾವು ಆ ಗುಡಿಯನ್ನು ಪ್ರವೇಶಿಸಿದ್ದು. ಮುಂದೆ ಅಲ್ಲಿ ಕ್ಯೂ ಹಚ್ಕೊಂಡು ಸೌತಿಯಲ್ಲಿ ನಿಂತ್ಕೊಂಡು ಅಲ್ಲೇ ಗುಡಿಯಲ್ಲಿ ಅಲ್ಲೆಲ್ಲೇ ಜಗಲಿಗಳಿದ್ದಂತಹ ದೇವತೆಗಳ ದರ್ಶನ ಮಾಡ್ತಾ ಗುಡ್ಡಾಪುರದ ದಾನಮ್ಮ ದೇವಿಯ ದರ್ಶನವನ್ನು ಸುತ್ತುವರಿದು ಮಾಡ್ಕೊಳ್ತಾ ಹೊರಟೆವು. ಗುಡ್ಡಾಪುರದ ದಾನಮ್ಮ ದೇವಿ ಒಂದು ದೇವಾಲಯದಲ್ಲಿ ಆವರಣದೊಳಗೆ ನಾವು ದರ್ಶನ ಪಡ್ಕೊಂಡು ದಾನಮ್ಮ ದೇವಿಯ ದೇವಾಲಯದ ಒಂದು ಆವರಣದಲ್ಲಿಯೂ ಕೂಡ ಸುತ್ತಾಡಿಕೊಂಡು ಫೋಟೋಗಳನ್ನು ತೆಗೆಸ್ಕೊಂಡು ವಿಡಿಯೋ ತಗೊಂಡ ಇನ್ನು ಒಂದು ತೀರ್ಮಾನ ಅಂದರೆ ಅಲ್ಲೇ ಗುಡ್ಡಾಪುರದಲ್ಲಿ ಒಂದು ಪ್ರಸಾದ ನಿಲಯ ಇದೆ, ಕರ್ನಾಟಕ ಸರ್ಕಾರ ನಡೆಸಿದೆ. ಯಾಕಂದರೆ ಮಧ್ಯಾಹ್ನ ಆಗಿದ್ದಾಗಲೇ ಊಟದ ಸಮಯ ಆಗಿತ್ತು. ಇನ್ನು ಗುಡ್ಡಾಪುರದ ಬಂದಿಗೆ ದೇವಿ ಪ್ರಸಾದ ತಗೊಂಡು ಊಟ ಮಾಡ್ಕೊಂಡೇ ಮುಂದೆ ಹೋಗುವಂಥ ತೀರ್ಮಾನ ಮಾಡಿ ಅಲ್ಲಿಂದ ನಾವು ಇಡೀ ಹೊರಗಡೆಗೆ ಬಂದರೆ ಅಲ್ಲಿ ಎಲೆಕ್ಟ್ರಿಕ್ ವಾಹನಗಳಿವೆ, ಉಚಿತ. ಅಂದರೆ ದೇವಸ್ಥಾನದಿಂದ ಊಟದ ಒಂದು ಸ್ಥಳ ಏನಿದೆ, ಕರ್ನಾಟಕ ಸರ್ಕಾರ ಒಂದು ದೊಡ್ಡದ ಹಾಲ್ ಕಟ್ಟಿಸಿದೆ, ಭವನ ಕಟ್ಟಿಸಿದೆ. ಊಟದ ರುಚಿಕರ ಬಂದವರೆಲ್ಲ ಸಹಿತ ಊಟ ಡಿಪಾರ್ಟ್ಮೆಂಟ್ದಿಂದ ಇದ್ದಂಗೆ ಸೋಷಿಯಲ್ ವೆಲ್ಫೇರ್ ಆಯಿತು, ಪ್ರತಿ ಡಿಪಾರ್ಟ್ಮೆಂಟ್ದಿಂದ ಇದ್ದಂಗೆ ಕಾಣಿಸ್ತದೆ. ಊಟನೂ ಚೆನ್ನಾಗಿತ್ತು. ನಾವೆಲ್ಲ ಹೇಳ್ಕೊಂಡು ಊಟದ ಕೊಠಡಿ ಕಡೆಗೆ ಅಥವಾ ಭವನದ ಕಡೆಗೆ ಹೋದೆವು. ದಾನಮ್ಮ ದೇವಿಯ ದೇವಾಲಯದ ಸುತ್ತಮುತ್ತ ಆವರಣದಲ್ಲಿ ಮತ್ತು ಮುಂದಿನ ದ್ವಾರ ಮುಖ್ಯ ದ್ವಾರ ಬಳಿ ನಿಂತು ನಾವೇನು ಫೋಟೋ ಕ್ಲಿಕ್ ಅಂದರೆ ಅವು ಹೇಳಿದಾಗ ನಾವು ಊಟದ ಭಾಗದಲ್ಲಿ ಎಲೆಕ್ಟ್ರಿಕಲ್ ವಾಹನದ ನಿರೀಕ್ಷೆಯಲ್ಲಿ ನಿಂತಿದ್ದೀವಿ. ಗುಡ್ಡಾಪುರದ ದಾನಮ್ಮ ದೇವಿಯ ಪ್ರಸಾದ ನಿಲಯಕ್ಕೆ ಹೋದೆವು. ಬಹಳ ಜನ ಇದ್ರು ಅಲ್ಲಿ. ನಾವು ಸೈನ್ ಮಾಡಿ ಹೋಗ್ತೇವೆ. ಊಟ ಚೆನ್ನಾಗಿತ್ತು, ಸ್ವೀಟ್ ಇತ್ತು, ಊಟ ಫಸ್ಟ್ ಕ್ಲಾಸ್ ಇತ್ತು. ಅದು ಹೇಳಿದಾಗ ಈ ಕರ್ನಾಟಕದಿಂದ ಬೆಳಗಾವಿ ಮತ್ತು ಸುತ್ತಮುತ್ತಲಿನ ದಾನಾಪುರಕ್ಕೆ ಭಕ್ತರದ್ದು ಬಸ್ಸುಗಳು ಬರ್ತಾವೆ, ಸರ್ಕಾರಿ ಬಸ್ಸುಗಳು. ಆ ಬಸ್ಸುಗಳು ಬಂದಿದ್ದು. ಅವರು ಎಲ್ಲ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಬಂದು ದೇವಿ ದರ್ಶನ ತಗೊಂಡು ರಿಟರ್ನ್ ಆಗು ಅದೇ ಬಸ್ನಾಗ ಹೋಗೋ ಕಾಲಕ್ಕೆ ಈ ದಾನಮ್ಮ ದೇವಿ ಈ ಪ್ರಸಾದ ನಿಲಯ ಏನಿಲ್ಲ ಅಲ್ಲಿ ಬಂದು ಊಟ ಮಾಡ್ಕೊಂಡು ಹೊಂಟಿದ್ರು. ಹಾಗೆ ಒಂದು 4-5 ಬಸ್ಗಳು ಕೂಡ ಅಲ್ಲಿ ನಿಂತಿದ್ದೇವೆ. ನಾವು ಬಂದು ಊಟ ಮುಗಿಸ್ಕೊಂಡು ಆ ನಂತರ ನಮ್ಮ ಪಯಣ ಗುರುದೇವ ಆಶ್ರಮ, ಕಕ್ಮರಿಯ ಗುರುದೇವ ಆಶ್ರಮದಿಂದ ಸಾಗಿತು. ಮುಂದೆ ಕಕ್ಮರಿ ಗುರುದೇವ ಆಶ್ರಮ ಮುಟ್ಟುವ ಕಾಲಕ್ಕೆ ಹೆಚ್ಚು ಕಡಿಮೆ ಸಂಜೆ 4:15 ಗಂಟೆಯಾಗಿತ್ತು. ಗುರುದೇವ ಆಶ್ರಮದ ಸಾಕಷ್ಟು ಪರಿಚಯ ನಮ್ಮ ಕಲಿಗಾದಂತಹ ಪ್ರೊಫೆಸರ್ ನಮ್ಮ ಮಾಧಗೌಡರಿಗೆ ಸಾಕಷ್ಟು ಪರಿಚಯ ಇತ್ತು. ಅಲ್ಲಿ ಇದ್ದವ್ರಿಗೂ ಪರಿಚಯ ಇತ್ತು. ಅವರು ಪದೇ ಪದೇ ಅಲ್ಲಿ ಇದಕ್ಕೆ ನಮ್ಮ ಅಧ್ಯಾತ್ಮ ಚಿಂತನೆಗಳು ನಡೆದಾಗ ಹೋಗ್ತಿರ್ತಾರೆ. ಮತ್ತು ಈ ಗುರುದೇವ ಆಶ್ರಮದಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಬಂದು ಪ್ರವಚನವನ್ನು ನೀಡ್ತಿದ್ರು ಮತ್ತು ಅದನ್ನೆಲ್ಲ ನಾವು ತೋರಿಸಿದ್ರು. ಆದರೆ ಅವತ್ತು ಸ್ವಾಮಿಗಳಿದ್ದಿದ್ದಿಲ್ಲ. ಬಟ್ ಸ್ವಾಮಿಗಳಿದ್ದದ್ದು ಒಂದು ಅಲ್ಲಿ ಫೋಟೋವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಒಟ್ಟಿನಲ್ಲಿ ಒಂದು 15-20 ನಿಮಿಷ ಭಾಳ ಬ್ಯೂಟಿಫುಲ್ ವಾತಾವರಣ ಇದೆ, ಶಾಂತ ವಾತಾವರಣ ಇದೆ. ಗಿಡ ಬಳ್ಳಿಗಳ ಮಧ್ಯೆ ಹೂವು ಹಂಪಲ ಏನಿದೆ ಎಲ್ಲ ಚೆನ್ನಾಗಿದೆ. ಸ್ಕೂಲ್ ಇದೆ ಅಲ್ಲಿ. ಅಂತಹ ಒಂದು ಪರಿಸರದಲ್ಲಿ ವಿದ್ಯಾಭ್ಯಾಸ ಮಾಡೋದು ಪುಣ್ಯ ಬೇಕು. ಮಾತ್ರ ಅದನ್ನು ನೋಡಿಕೊಂಡು ನಮಗೆ ಆಶ್ರಮ ನೋಡಿಕೊಂಡು ಬಹಳ ಮನಸ್ಸಿಗೆ ಆನಂದವಾಯಿತು. ಗುಡ್ಡಾಪುರದಿಂದ 31 ಕಿಲೋಮೀಟರ್ ಅಂತರದಲ್ಲಿರುವ ಅಥಣಿಯತ್ತ ನಮ್ಮ ಪಯಣವನ್ನು ಬೆಳೆಸಿದ್ವಿ. ಮುಂದೆ ಅಥಣಿಗೆ ಬಂದು ಅಥಣಿ ಮಠಕ್ಕೆ ಭೇಟಿ ಕೊಟ್ಟಾಗ, ಗಚ್ಚಿನ ಮಠಕ್ಕೆ ಭೇಟಿ ಕೊಟ್ಟಾಗ ಸುಮಾರು ಸಂಜೆ 5:15 ಆಗಿತ್ತು. ಒಂದು ಮಠದಲ್ಲಿ ಎಲ್ಲ ಕಡೆ ಅಡ್ಡಾಡಿಕೊಂಡು ಅಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡು
ಮುಂದಿನ ಪಯಣದ ಬಗ್ಗೆ ನಾವು ಸಜ್ಜಾದೆವು. ಅಥಣಿ ಮಠವನ್ನು ಸುತ್ತಾಡಿಕೊಂಡು ಅಲ್ಲಿ ಫೋಟೋ ತಗೊಂಡು ಮುಂದೆ ನಮ್ಮ ಗಾಡಿ ಒಂದು ಕಡೆ ನಿಲ್ಲಿಸಿದ್ದ, ಅಲ್ಲಿ ಹೋಗಿ ನಮ್ಮ ಗಾಡಿ ಹತ್ಕೊಂಡು ಅವನಿಗೆ ಹೇಳಿದೆವು ಗೋಕಾಕದತ್ತ ಪಯಣ 76 ಕಿಲೋಮೀಟರ್ ಮಧ್ಯದಲ್ಲಿನೇ ಯಾವುದು ಯಲ್ಲಾಲಿಂಗನ ಮುಗಲ್ಕೋಡು ಮಠ ಬರ್ತಿದೆ, ಅದಕ್ಕೆ ಒಂದು ಮುಗಲ್ಕೋಡು ಮಠಕ್ಕೆ ಭೇಟಿ ಕೊಡೋಣ, ಅಲ್ಲಿ ವಿಸಿಟ್ ಮಾಡಿಕೊಂಡು ದರ್ಶನ ತಗೊಂಡು ಅಲ್ಲಿಂದ ಗೋಕಾಕಕ್ಕೆ ಮಾಡೋಣ ಅಂತ ತೀರ್ಮಾನ ಮಾಡಿ ಆ ಪ್ರಕಾರ ನಾವು ಸಾಗಿದ್ದು. ಮಧ್ಯದಲ್ಲಿ ಏನಾಗ್ತದೆ ಅಥಣಿ ಊರು ದಾಟ್ತಾ ಬಂದಿತ್ತು, ಒಂದು ಕಡೆಗೆ ಚಲೋ ಹೋಟೆಲ್ ನೋಡಿಕೊಂಡು ಅಲ್ಲಿ ಸಂಜೀದವನ್ನು ಚಹಾ ಕುಡಿದಿತ್ತಲ್ಲ ಅದನ್ನು ಕುಡಿದು ತಯಾರಾಗಿ ಮತ್ತು ನಮ್ಮ ಪಯಣ ಯಾವುದು ಯಲ್ಲಾಲಿಂಗದ ಮಠದತ್ತ ಅಂತ ಮುಗೋಳ್ಕೋಡಕ್ಕೆ ನಮ್ಮ ಗಾಡಿ ತನ್ನ ಪಯಣವನ್ನು ಬೆಳೆಸಿತು. ಮುಗೋಳ್ಕೋಡದ ಯಲ್ಲಾಲಿಂಗ್ ಮಠ ತಲುಪುವ ಹೊತ್ತಿಗೆ ಆಗಲೇ ಸಂಜೆ 6:25 ಆಗಿತ್ತು, 23:25 6:00 ಮಧ್ಯೆ ಆಗಿತ್ತು. ಮುಂದೆ ಯಲ್ಲಾಲಿಂಗ ಮಠ ಅಂದರೆ ನಮಗೆ ಅದು ಮೊದಲಿನ ಪರಿಚಯಸ್ ಮಠ, ಯಾಕಂದರೆ ಯಲ್ಲಾಲಿಂಗ ಪ್ರಭುಗಳು ಮೊದಲಿನವ್ರು ಏನಿದಾರ ಅವರು ಮೊದಲು ಬಂದಿದ್ದೇನೆ ಯಾವ ಕಡೆಯಿಂದ ಬಂದರೂ ಗೊತ್ತಿಲ್ಲ, ಅವರು ಕಾಣಿಸಿಕೊಂಡಿದ್ದನ ಈ ಗೋಕಾಕ್ ಫಾಲ್ಸ್ ಸಮೀಪ ಒಂದು ದುದ್ದಾಳ ಗ್ರಾಮ ಇದೆ, ದುದ್ದಾಳ ಮತ್ತು ಫಾಲ್ಸ್ ಮಧ್ಯದಲ್ಲಿ ಒಂದು ಇವತ್ತು ಆ ಬೇವಿನ ಮರ ಇದೆ. ಅಲ್ಲಿ ಒಂದು ಬೇವಿನ ಮರ ಅಂದ್ರೆ ಹೊಲ ದಂಡೆ, ಹೊಳೆಯನ್ನು ಅಲ್ಲಿ ಸಮೀಪ ಇದೆ, ಹೊಲ ದಂಡೆ ಮರ ಇತ್ತು. 3 ದಿವಸ ಹಾಗೆ ಕೂತಿರೋ ಊಟಿಲ್ಲದೆ ಅದನ್ನ ಹೊಲದ ರೈತರಿಗೆ ಕೇಳ್ಕೊಂಡು ಯಾರು ಏನಂತ ತಿಳಿದಾಗ ಅಲ್ಲಿಂದ ಅವ್ರಿಗೆ ಎಲ್ಲಿ ಹೇಳಿರಲಿಲ್ಲ, ಅವ್ರನ್ನ ಯಾರು ಏನು ಎಲ್ಲಿಂದ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿಂದ ಪಯಣ ಬೆಳೆಸ್ಕೊಂಡು ಅಲ್ಲಿ ಗೋಕಾಕ್ ಫಾಲ್ಸ್ ಬಂದಾಗ ಗೋಕಾಕ್ ಫಾಲ್ಸ್ ತೂಗು ತಂತಿ ಆ ಕಡೆಗೆ ಏನು ಬರ್ತಿದ್ದಾರೆ ಅಂದರೆ ದುದ್ದಾರ್ ಸೈಡ್ ಏನು ಬರ್ತಿದ್ದಿಲ್ಲ, ಅಲ್ಲೊಂದು ಗುಡಿ ಇದೆ ದತ್ತಾತ್ರೇಯ ಗುಡಿ ಅಂತ. ಆ ಗುಡಿಯಲ್ಲಿ ಅವರು ಉಳ್ಕೊಂಡು ಸುಮಾರು 12 ವರ್ಷ ಆ ದತ್ತಾತ್ರೇಯ ಗುಡಿಯಲ್ಲಿ ಇರ್ತಿದ್ರು. ಅವರು ಕುಸ್ತಿಪುಟ ಆಗಿದ್ರು, ಹೀಗಾಗಿ ಫಾಲ್ಸ್ದಲ್ಲಿ 1-2 ಗರಡಿ ಮನೆಗಳಿದ್ದು. ನಂದು ಫಾಲ್ಸ್ ಊರಿನ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಗರಡಿ ಮನೆ ಇತ್ತು, ಆ ಗರಡಿ ಮನೆಗೆ ಬರ್ತಿದ್ರು. ಅಲ್ಲಿ ಇನ್ನೊಂದು ಏನಾಗಿತ್ತು ಅಂದ್ರೆ ಆ ಇದರಲ್ಲಿ ಆ ಗುಡಿಯಾಗ ಆಲ್ರೆಡಿ ತಂದೆಯ ಅವರು ಪದೇ ಪದೇ ಫುಲ್ ಇತ್ತು. ನಾವು ಅವಾಗ ಎಷ್ಟು ಒಂದು 5-6 ವರ್ಷದ ಹುಡುಗರು ಇರ್ಬೇಕು, ನಾವು ಅವ್ರ ಮೇಲೆ ಕಣ್ತುಂಬ ನೋಡೇವೆ ನಾವು. ಅದಕ್ಕೆ ಅದು ನಮಗೇನಿತ್ತು ಅಂದ್ರೆ ನಮ್ಮ ತಂದೆ ತಾಯಿ ಇರೋದು ನಮ್ಮ ಅಂತವರೆಲ್ಲ ಕೇಳ್ಕೊಂಡು ನಮಗೆ ಎಲ್ಲಾ ಲಿಂಗ ಪ್ರಭುಗಳ ಬಗ್ಗೆ ಬಹಳ ಇದು ನಮ್ಮ ಭಕ್ತಿ, ಹೀಗಾಗಿ ಅಲ್ಲಿ ಬಂದದಕ್ಕೆ ನಾವು ಬಹಳ ತುಂಬ ಸಂತೋಷ ಆಯಿತು. ಗುಡಿ ಮೊದಲಿನ ಗುಡಿಗೆ ನಾವು ನೋಡಿದ್ದೇವಲ್ಲ, ಆ ಗುಡಿಗೆ ಈಗ ಏನು ಮಾಡಿದರೆ ಸುತ್ತ ಕಡೆಗೆಲ್ಲ ಹೊಲಗಳನ್ನು ಇದು ಮಾಡಿಕೊಂಡು ದೊಡ್ಡ ಆವರಣ ತಯಾರು ಮಾಡಿಕೊಂಡು ಸಾಕಷ್ಟು ಬೆಳೆದಿದೆ. ಅದು ನೋಡಿ ತುಂಬ ಸಂತೋಷ ಆಯಿತು. ಅಲ್ಲಿ ಒಂದು ನಮ್ಮ ಸುದೈವ ಅದು ನಾವು ಭೇಟಿ ಕೊಟ್ಟ ಟೈಮ್ದಲ್ಲಿ ಅಲ್ಲಿ ಅದರದ್ದು ಪೂಜೆ ನಡೆದಿತ್ತು. ಆ ಪೂಜೆಗೆ ಅಟೆಂಡ್ ಆಗಿಕೊಂಡು ನಾವು ಏನು ಮಾಡಿದ್ವಿ, ಅಲ್ಲಿಂದ ಗೋಕಾಕದಿಂದ ನಮ್ಮ ಪಯಣವನ್ನು ಬೆಳೆಸಿದೆವು. ಮುಗೋಳ್ಕೋಡದಿಂದ ನೇರವಾಗಿ ನಮ್ಮ ಟೆಂಪೋ ಟ್ರಾವೆಲರ್ ಗೋಕಾಕ ಪ್ರವೇಶ ಮಾಡಿತು. ಸುಮಾರು ಹೆಚ್ಚು ಕಡಿಮೆ 8ರಿಂದ 8:30 ಟೈಮ್ನ ಮಧ್ಯದಾಗ ಗೋಕಾಕದಿಂದ ವಾಯಾ ಫಾಲ್ಸ್ ನಾವು ಪ್ರವಾಸ ಮುಗಿಸ್ಕೊಂಡ್ರು. ಅಂದರೆ ನಿಪ್ಪಾಣಿ, ಹುಕ್ಕೇರಿ ಹೀಗೆಲ್ಲ ಕೊಲ್ಲಾಪುರ ದಾಟ್ಕೊಂಡು ಬರೋ ಕಾಲಕ್ಕೆ ಪಂಢರಪುರ ಮ್ಯಾಗಿಂದ ಗೋಕಾಕ್ ಬಂದು ಪ್ರವೇಶ ಮಾಡಿದ್ವು. ಅದು ಸುತ್ತ ಹಾಕಿದ್ನ ಎಲ್ಲೆಲ್ಲಿ ಫೋಟೋ ಮಾಡಿದ್ರಲ್ಲ ಅದೆಲ್ಲನೂ ಲೊಕೇಶನ್ಸ್ನ ಒಂದು ನಕ್ಷೆಯನ್ನು ನಾನು ಇದರೊಂದಿಗೆ ಹಂಚಿಕೊಂಡಿರುವೆ. ಅವತ್ತು ನಾವು ಗೋಕಾಕ್ ಬಂದ ನಂತರ ಆ ಒಂದು ದಿನ ನಮ್ಮದು ಈ ನಮ್ಮ 5 ದಿವಸಗಳ ಪ್ರವಾಸ ಇತ್ತಲ್ಲ ಅದು ಅಲ್ಲಿ ಕೊನೆಗೊಂಡಿತ್ತು. ಅದಕ್ಕೆ ನಾನು 5 ದಿವಸಗಳಲ್ಲಿ ಎಲ್ಲೆಲ್ಲಿ ಯಾವ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟೇವೆ, ಏನೇನಾಯ್ತು ಅನ್ನೋದನ್ನು ನಾನು ಆ ರಸ ನಿಮಿಷಗಳನ್ನು ತಮ್ಮೊಂದಿಗೆ ನನಗೆ ಸಾಧ್ಯವಾದಷ್ಟು ಮಟ್ಟದಲ್ಲಿ ಹಂಚಿಕೊಂಡಿರುವೆ. ಇನ್ನು ಮುಂದೆ ಮತ್ತೆ ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ಅಥವಾ ಎಲ್ಲಾದರೂ
ನಮ್ಮ ಟೂರಿಸ್ಟ್ ಸ್ಪಾಟ್ಗಳಿಗೆ ನಾವು ವಿಸಿಟ್ ಕೊಟ್ಟದ್ದಾಗಿದ್ದರೆ ಅಥವಾ ಹಿಂದೆ ಏನಾದರೂ ಕೊಟ್ಟದ್ದ ರೆಕಾರ್ಡ್ಸ್ ಅದರ ಕಡೆ ಇತ್ತು ಅಂದರೆ ಅದನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ಈ ಚಾನಲನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಅದೇ ನನಗೆ ನೀಡುವಂಥ ಪ್ರೋತ್ಸಾಹ. ಅದರಿಂದ ನಾನು ಇದರಂತೆ ಹಲವಾರು ಕಾರ್ಯಕ್ರಮಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ನಮಸ್ಕಾರ, ಧನ್ಯವಾದಗಳು.